ಕೇಳಿ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯುವಕರು ಸಿದ್ದರಾಮ ರೆಡ್ಡಿಯವರು, ಇವರು ಶಹಾಪುರ ತಾಲೂಕಿನ ಕಟಗಿ ಶಹಾಪುರ ಗ್ರಾಮದ ಯುವ ರೈತರು. ಸುಮಾರು ಕೃಷಿ ಅನುಭವ ಇವರಿಗಿದೆ. ಓದನ್ನು ಮಾಡಿದ್ದಾರೆ, ಜೊತೆಗೆ ಸಣ್ಣ ಪುಟ್ಟ ಕೃಷಿ ಕೆಲಸವನ್ನು ತಮ್ಮ ಪೂರ್ವಜರಿಂದ ಹಿಡ್ಕೊಂಡು ಒಕ್ಕಲ್ತನವನ್ನು ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಏನು ಒಕ್ಕಲ್ತನದಲ್ಲಿ ಸುಧಾರಣೆ ಆಗಬೇಕು, ಯಾವ ರೀತಿ ಇವರು ಒಕ್ಕಲ್ತನವನ್ನು ಮಾಡ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಸಿದ್ದರಾಮ ರೆಡ್ಡಿ ಅವರಿಂದ ತಿಳ್ಕೊಳ್ಳೋಣ. ಸಿದ್ದರಾಮ ರೆಡ್ಡಿ ಅವರೇ, ತಮ್ಮದು ವಯಸ್ಸೆಷ್ಟು ಈಗ? ವಯಸ್ಸು ಸರ್ 28 ಸರ್. 28. ಮತ್ತು ಅಭ್ಯಾಸ ಓದು? ಅಭ್ಯಾಸ 10th ಎಕ್ಸಾಮ್ ಆಗಿದೆ, 10th ಆಗಿದೆ ಸರ್. 10ನೇ ಕ್ಲಾಸ್ ಅಭ್ಯಾಸ ಮುಗಿಸಿ ಕಂಪ್ಲೀಟ್ ಆಗಿ ನಾವು ಜಾಬಲ್ಲಿ ಇದ್ದೀವಿ. ಪ್ರೆಸೆಂಟ್ ಈಗ ಬೆಂಗಳೂರಲ್ಲಿ ಇದ್ದೀವಿ. ನಮ್ಮ ತಂದೆ ಕೃಷಿ ಮೇಲೆ ಜೀವನ ಇದೆ. ಅವ್ರ ಅನಾರೋಗ್ಯದ್ರಿಂದ ನಾವು ಮತ್ತೆ ಈಗ ಒಕ್ಕಲ್ತನ ಮಾಡೋ ಅಭ್ಯಾಸ ನನಗಿದೆ. ಮತ್ತೆ ಯಾಕ್ರಿ SLC ಮುಗಿಸಿ ಮತ್ತು ಮುಂದೆ ಓದಿಲ್ಲ? ಇಲ್ಲ, ಸ್ವಲ್ಪ ಮನೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅನಿವಾರ್ಯ ಕಾರಣ. ನೋಡ್ರಿ, ಸಮಸ್ಯೆ ಪ್ರಾಬ್ಲಮ್ ನಾವು ಅನ್ಕಂತ ಎಲ್ಲರಿಗೂ ಇರ್ತದ. ಬಟ್ ನೋಡ್ರಿ, ಈಗ ಕೂಲಿ ಮಾಡಿ ಸಾಲಿ ಓದಿ ಈಗ ನಾವು ನೋಡ್ತಿರ್ತೀವಲ್ಲ ಟಿವಿಯಾಗ, ಪೇಪರ್ನಾಗ, ರೇಡಿಯೋದಾಗ ಬರ್ತಿರ್ತದ. ಕೂಲಿ ಕಾರ್ಮಿಕ ನಮಗ PSI ಆದ, ಪೊಲೀಸ್ ಆದ, IAS ಆದ ಅಂತ ನಾವು ನೋಡ್ತೀವಿ. ಸಮಸ್ಯೆ ಐತಂತ ಹೇಳಿ ನಾವು ಸಾಲಿ ಬಿಡೋದು ಬಹಳ ಬೇಸಲ್ಲ. ಸಮಸ್ಯೆ ಸಾಲಿ ಸಲಕ ಬಿಟ್ಟಿಲ್ಲ, ನಮ್ಮ ತಂದೆ ಸಲಕ್ಕಾಗಿ ನಾವು ಅನಿವಾರ್ಯ ಕಾರಣಕ್ಕಾಗಿ ಬಿಟ್ಟಿದ್ವಿ. ಈಗ SLC ಮುಗಿಸಿ ನಿಮಗೆ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷ ಆದ್ಮೇಲೆ ಮತ್ತೆ ನೀವು ಬೆಂಗಳೂರು ಸೇರಿದ್ರೆ? ಬೆಂಗಳೂರಲ್ಲ, ಊರಲ್ಲೇ ಇದ್ದೀವಿ ಸರ್. ಈ ಬೆಂಗಳೂರು ಹೋಗಿ ಮತ್ತೆ ತಿರ್ಗಾ ಊರಿಗೆ ಬಂದ್ರಿ? ಬಂದ್ವಿ ಸರ್. ಬೆಂಗಳೂರಿಗೆ ಏನೇನು ಕೆಲಸ ಮಾಡಿದ್ರಿ? ಅಲ್ಲಿ ಕಂಪ್ನಿ ಕೆಲಸ ಮಾಡ್ತಿದ್ದೆ. ಡೈರಿ ಮಿಲ್ಕ್ ಚಾಕ್ಲೇಟ್ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ ಹತ್ರ ಮಾಡ್ತಿದ್ವಿ. ಪ್ಯಾರಾಶೂಟ್, MTR, ಮಾರ್ಕೆಟ್ ಫೀಲ್ಡ್ ಅಲ್ಲಿ ಇದ್ದೀವಿ. ಮಾರ್ಕೆಟ್ ಫೀಲ್ಡ್ ಅಲ್ಲಿ ಇದ್ದೀರಿ. ಅಲ್ಲಿ ಮತ್ಮೇಲೆ ಊರಾಗ ಒಕ್ಕಲ್ತನ ನಿಮ್ಮ ತಂದೆಯವ್ರು ಮಾಡ್ತಿದ್ರು ಸರ್. ಎಷ್ಟು ಎಕರೆ ಭೂಮಿ ನಿಮ್ಗೆ? ನಮ್ಮದು ಈಗ ಪ್ರೆಸೆಂಟ್ ಒಂದು 5 ಎಕರೆ ಇದೆ ಸರ್. 5 ಎಕರೆ ಭೂಮಿ. 5 ಎಕರೆ ಭೂಮಿ ಒಳಗೆ ಏನೇನು ಹಾಕ್ತಾರೆ? ಶೇಂಗೆ ಇದೆ ಸರ್, ತೊಗರಿ, ಜೋಳ, ಹತ್ತಿ ಸರ್. ನೋಡ್ರಿ ಸಿದ್ದರಾಮ ರೆಡ್ಡಿ ಅವ್ರೀಗ ತಾವು ಹಳ್ಳಿನೂ ನೋಡಿರಿ, ಬೆಂಗಳೂರು ನೋಡಿರಿ, ಯಾವ್ದು ಬೇಸ್ ಅನಿಸ್ತು? ನಮ್ದು ಹಳ್ಳಿನೇ ಪಾಡು ಸರ್. ನೋಡ್ರಿ, ಈಗ ಬೆಂಗಳೂರಿಗೆ ಹೋಗಿ ನಾವೆಲ್ಲ ಅಲ್ಲೆಲ್ಲ ಬಣ್ಣದ ಬದುಕು, ನೀವೆಲ್ಲ ಈ ಮಾರ್ಕೆಟ್ ಫೀಲ್ಡ್ನಾಗಿದ್ದು, ಬಟ್ ಅಲ್ಲೇ ನಮ್ಮದಿಲ್ಲ ಸರ್. ಬೆಂಗಳೂರಲ್ಲಿ ಟೈಮಿಂಗ್ ಎಲ್ಲ ಪ್ರೆಷರ್, ಓಡೋದು ಮುಂಜಾನೆ ಚಲೋದ್ರಪ್ಪ ಅಂತ ಪ್ಯಾಂಟ್ ಹಾಕೊಂಡು ಓಟ್ರಪ್ಪ ಅಂತಾರೆ, ಮತ್ತೆ ಮನೆಗೆ ಹೊಳ್ಳಿ ಯಾವಾಗ ಬರ್ತೀವಿ ಹೇಳಕ್ಕಾಗಲ್ಲ ಸರ್. ಹೌದಲ್ಲ? ಹಳ್ಳಿ ಜೀವನನೇ ಬೆಟ್ರಿ ಸರ್. ಯಾಕಂದ್ರೆ ಹಳ್ಳಿದ ವಾತಾವರಣ ಬೆಂಗಳೂರು ವಾತಾವರಣ ಭಾಳ ವ್ಯತ್ಯಾಸ ಸರ್. ಹಂಗಾಗಿ ಅದಕ್ಕೆ ಮತ್ತೆ ಈಗ ಬೆಂಗಳೂರಿಗೆ ಎಷ್ಟು ಕೊಡ್ತಿದ್ರು ನಿಮಗೆ ಸಂಬಳ? ಅಲ್ಲಿ ಪ್ರೆಸೆಂಟ್ ಒಂದು 20,000 ಕೊಡ್ತಿದ್ರು ಸರ್, ತಿಂಗಳು ಮಂತ್ ಸರ್. ಹೌದು. ಮತ್ತಲ್ಲಿ ನಿಮ್ಗೆ ಊಟ, ಮತ್ತಲ್ಲಿ ಮನೆ ಬಾಡಿಗೆ, ನಿಮ್ ಖರ್ಚು, ಬಸ್ ಚಾರ್ಜು ಅದೆಲ್ಲ ನಮ್ ಕಡೆ ಸರ್. ಅದೆಲ್ಲ ರೂಮ್, ಊಟ ನಮ್ ಕಡೆ. ಈ ಹಬ್ಬ ಅಂತಾರೆ ನಿಮ್ಗೆ 1,000 ರೂಪಾಯಿ ಹಬ್ಬ, 10,000 ಉಳಿದ್ರು ಕೂಡ ಭಾಳ ಆತು. 10,000 ಭಾಳ. ಮತ್ತೆ ಅದು ಹಳ್ಳಿ ಬಂದ್ಮೇಲೆ? ಹಳ್ಳಿ ಬಂದ್ರೆ ಎಲ್ಲ ನಮ್ಮ ವ್ಯವಸಾಯದೇ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಉಳಿತಾಯ ನೋಡಿದ್ರೆ ಇಲ್ಲಿ ಉಳಿತಾಯ ಭಾಳ ವ್ಯತ್ಯಾಸ ಸರ್. ಹೌದು, ಹಳ್ಳಿನೇ ಜೀವನ ಉತ್ತಮ. ಯಾಕಂದ್ರೆ ನಮ್ಮದು ಅಲ್ಲಿ ದುಡ್ಡು ಇರ್ಬೋದು, ಅದು ನಮ್ಮದಿಲ್ಲ ಸರ್ ಅಲ್ಲಿ. ಹೌದು. ಈಗ ಮನೆಗೆ ಈಗ ಹಳ್ಳಿಯಾಗಿದ್ದಪ್ಪ ಅಂತ ತಂದೆ ತಾಯಿಗಳ ಜೊತೆ ಇರ್ಬೋದು, ಊರ ಸಂಬಂಧಿಕರ ಜೊತೆ ಬೆಳಗ್ಗೆದ ಅವ್ರ ಮುಖ ನೋಡ್ತೀವಿ, ಹೌದಲ್ಲ? ಅಣ್ಣ ತಮ್ಮರ ಜೊತೆ ಇರ್ತೀವಿ, ನಮ್ಮ ಹೊಲ ಕೆಲಸ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ಮತ್ತೆ ನಮಗೆ ಒಂದು ಸಮಾಧಾನ ಇರ್ತದೆ. ಹೌದು ಸರ್. ಹೆಂಗ್ರಿ ಒಕ್ಕಲ್ತನ ನಿಮ್ಮ ತಂದೆಯ ಮೇಲೆ ನಡೀತಾ ಇದೆ? ನೀವೇನಾರು ಒಕ್ಕಲ್ತನ ಕಲ್ಕೊಂಡ್ರಿ ಸರ್? ಅನುಭವ ಆಗಿದೆ ಇವಾಗ. ಆಲ್ಮೋಸ್ಟ್ ನಮ್ಮ ತಂದೆ ಮೊದಲಿಂದ, ನಮ್ಮ ತಾತರ್ಲಿಂದ ಅನುಭವ ಇದೆ ಸರ್. ಅವರಿಂದ ನಮಗೆ ಕಲಿಯಕತ್ತೀವಿ ಸರ್. ಈಗ ನೀವು ಹೊಲದ ಕೆಲಸ ಮಾಡ್ತೀರಿ? ಮಾಡ್ತೀವಿ ಸರ್. ಏನೇನು ಮಾಡ್ತೀರಿ ಕೆಲಸ? ಈಗೆಲ್ಲ ಆಲ್ಮೋಸ್ಟ್ ಈಗ 50% ಮಾಡ್ತಾ ಇದ್ದಾರೆ. ನೋಡ್ರಿ, ಈಗ ನಾವು ತಂದೆಯವರು ಮಾಡಿದ್ದು ಅವ್ರು ಎಷ್ಟು ಮಾಡ್ತಾರೆ, ಅವರು ಅಷ್ಟು ಮಾಡಿದ್ದು ನಮಗೆ ಮಾಡೋಕ್ಕಾಗಲ್ಲ. ಇವಾಗ ಆಗಲ್ಲ ಸರ್. ಅವರು ಒಂದು ಮುಂಜಾನೆ ನಿಂತ್ರಪ್ಪ ಅಂದ್ರೆ ಹೊಲದಾಗ ಅವ್ರು ಸಾಯಂಕಾಲ ತಂದು ದುಡಿತಾರೆ. ಅವರು 2-3 ತಾಸು ಅವರು ನಿಂದ್ರಲಾರ್ದಂಗೆ ದುಡಿತಾರ ಅವರು. ನಮಗೆ ಹಂಗಿಲ್ಲ. ಇವಾಗ ಹೆಂಗಂದ್ರೆ ಸರ್, ಯುವಕರು ಮೇನ್
ಆಸಕ್ತಿ ಇರ್ಬೇಕು ಸರ್, ಜಮೀನ್ ಮೇಲೆ ಆಸಕ್ತಿ ಇಲ್ಲ. ಆಸಕ್ತಿ ಇರ್ಬೇಕು, ಸಮಾಧಾನ ಇರ್ಬೇಕು, ತಡ್ಕೋಬೇಕು. ಹೌದು ಸರ್. ಈಗ ನಾವು ಸ್ವಲ್ಪ ಬಿಸಿಲು ಬಿತ್ತಪ್ಪ ಅಂತಂದ್ರೆ ನಾವು ನೆರಳು ಹುಡುಕ್ತಿವಿ. ಹೌದು ಸರ್. ಹೌದಲ್ಲ, ಸಾಕಪ್ಪ ಮೈ ಸುಡುತ್ತದ, ಹಸು ಆತು, ಸ್ವಲ್ಪ ದಣಿಕೆ ಆತಪ್ಪ ಅಂತ ಮಲ್ಕೊಂಡ್ಬಿಡೋದು. ಆ ಥರ ಏನು ಮಾಡ್ಬೇಕು ಸರ್, ನಮ್ಮ ಜಮೀನು ನಾವು ಮಾಡ್ಬೇಕು ಸರ್. ಮಾಡಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಹಂಗಿಲ್ಲ ಸರ್, ಬೆಳಿಗ್ಗೆ 8 ಅವರ್ 12 ಅವರ್ ಡ್ಯೂಟಿ ಮಾಡ್ತಾರೆ. ಅದೇ ಥರನೇ ನಾವು ಊರಲ್ಲೇ ಮಾಡಿದ್ರೆ 10 ಪಟ್ಟು ಆದಾಯ ಮಾಡ್ಕೋಬೋದು ಸರ್ ಜಮೀನು. ಮಾಡ್ಕೊಳಕ್ 108 ದಾರಿ ಅದಾವ ಹಳ್ಳಿಗೆ ಅಂತಂದ್ರೆ. ಈಗ ಬೆಂಗಳೂರಿಗೆ ಹೋದ್ರಪ್ಪ ಅಂತಂದ್ರೆ ನಮ್ಗೆ ಜಗ ಸಿಗಂಗಿಲ್ಲ, ಮತ್ತಲ್ಲಿ ಊಟ ಯಾವಾಗ, ವಸತಿ ಯಾವಾಗ, ಆ ಊಟಿನ ಫುಡ್ ಅಲ್ಲಿ ಸರಿಯಾಗಿಲ್ಲ ಸರ್. ಹಳ್ಳಿ ಊಟ ನ್ಯಾಚುರಲ್ ಇರಲ್ಲ, ಇಲ್ಲಿ ನ್ಯಾಚುರಲ್ ಆಗಿರುತ್ತೆ. ಇಡ್ಲಿ ಮೇಲೆ ಸಾಯಂಕಾಲ ತನಕ ತಿರುಗಾಡೋದು, ಎಗ್ ರೈಸ್ ಮೇಲೆ ಸಾಯಂಕಾಲ ತಿರುಗಾಡೋದು, ಹೌದಲ್ಲ. ಹಂಗಾಗಿ ಅಲ್ಲಿ ಹೆಂಗಂದ್ರ ಯುವಕರು ಭಾಳ ಅಲ್ಲಿ ಭಾಳಷ್ಟು ಯುವಕರು ಆರೋಗ್ಯದ ಅಣಕಾರ ಜಾಸ್ತಿ ಇದೆ ಸರ್. ಹೌದು, ಮತ್ತೆ ಈ ದುಶ್ಚಟಗಳು ಸೇರ್ಕಂತವ ಮತ್ತೆಲ್ಲ ಆರೋಗ್ಯದ ಬಗ್ಗೆ ಫುಡ್ನಾಗ ಏನಿಲ್ಲ ಸರ್ ಅಲ್ಲಿ ಬೆಂಗಳೂರು. ಹೌದಲ್ಲ, ಎಲ್ಲ ನ್ಯಾಚುರಲ್ ಆಗಿ ಇರ್ತವೆ, ಕೆಮಿಕಲ್ ಇರ್ತದೆ. ನ್ಯಾಚುರಲ್ ಆಗಿ ಇಲ್ಲಿ ರೊಟ್ಟಿ ಉಂಡಿದ್ರೆ 4 ರೊಟ್ಟಿ ಉಂಡಿದ್ರೆ ಅಲ್ಲಿ ಬರೀ ಇಡ್ಲಿ ಮೇಲೆ ಜೀವನ ನಡೆಸ್ತಾರೆ ಅಲ್ಲಿ. ಎಗ್ ರೈಸ್ ತಿಂದ್ರಪ್ಪ ಅಂತಂದ್ರೆ ಸಾಯಂಕಾಲ ತನ ಅದರ ಮೇಲೆ ಸಾಯಂಕಾಲ ಗೋಬಿ ಮಂಚೂರಿ ತಿಂದ್ವಿ, ಅದು ಪಾನಿಪುರಿ ತಿಂದ್ವಿ. ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ಸರ್ ಅಲ್ಲಿ. ಕೊಲೆಸ್ಟ್ರಾಲ್ ಭಾಳ ಎಫೆಕ್ಟ್ ಆಗ್ತದೆ. ಮತ್ತೆ ನಮಗೆ ಅಲ್ಲಿ ಬೆಂಗಳೂರು ಸೇರಿದ್ರಪ್ಪ ಅಂತಂದ್ರೆ ಆ ಲೆಕ್ಕಕ್ಕೆ ನಮಗೆ ಬಟ್ಟಿ ಬೇಕು, ವಸತಿ ಬೇಕು, ಮೊಬೈಲ್ ಬೇಕು, ಎಲ್ಲ ಬೇಕು ಸರ್. ಮತ್ತೆ ಅಲ್ಲಿ ಆಜು ಬಾಜು ಎಲ್ಲರ ಕೈಯಾಗ ಮೊಬೈಲ್ ಇರ್ತದ, ಚಲೋದು ಒಂದು ಆಂಡ್ರಾಯ್ಡ್ ಫೋನ್ ಇರ್ತದ, ಎಲ್ಲರದ್ದು ಐಫೋನ್ ಇರ್ತದ, ದುಡ್ದೆಲ್ಲ ಹೋಗ್ತದ ಇರ್ತದೆ ಸರ್. ನಾವು ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಬೆಂಗಳೂರಿಗೆ? ಬೆಂಗಳೂರಲ್ಲಿ 5 ವರ್ಷ ಮಾಡಿದ್ವಿ ಸರ್. 5 ವರ್ಷ ಮಾಡಿ ಎಷ್ಟು ಸಂಪಾದನೆ ಮಾಡಿ ಎಷ್ಟು ಉಳಿಸಿದ್ರಿ ನೀವು? ಏನು ಉಳಿಸಿಟ್ಟು ಒಂದು 2-3 ಲಕ್ಷ ಉಳಿತಾಯ ಸರ್. ನೋಡ್ರಿ, ಮತ್ತೆ 5-6 ವರ್ಷಕ್ಕೆ ನೀವು 2 ಲಕ್ಷಪ್ಪ ಅಂತಂದ್ರೆ ಮತ್ತೆ ನೀವು ಹಳ್ಳಿಯಾಗಿದ್ದುಕೊಂಡು ವರ್ಷಕ್ಕೆ 2 ಲಕ್ಷ ರೂಪಾಯಿ ದುಡಿಬೋದು ನೀವು. ದುಡಿಬೋದು ಸರ್. ಹೌದಲ್ಲ, ಮನಸ್ಸು ಮಾಡಿದ್ರೆ ಏನಾರು ತಲೆ ಓಡಿಸ್ಕೊಂಡು ಅಂಗಡಿ ಮಾಡ್ಕೊಂಡು ಓತ್ಮರಿ ಸಾಕೊಂಡು ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಬಿಸ್ನೆಸ್ ಮೈಂಡ್ ಇದೆ ಸರ್. ಯಾಕಂದ್ರೆ ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, 2 ಕಡೆ ಮಾಡ್ತೀನಿ. ಈಗ ಒಕ್ಕಲ್ತನ ಹೋಗ್ತೀರಿ ಹೊಲಕ್ಕೆ? ಹೋಗ್ತೀನಿ ಸರ್. ಏನೇನು ಕೆಲಸ ಮಾಡ್ತೀರಿ ಹೊಲದಾಗ? ಎಲ್ಲ A-Z ಮಾಡ್ತೀನಿ ಸರ್. ಏನು ಮನೆಗೆ ಎತ್ತು ಏನಾರ ಅದಾವ? ಇಲ್ಲ ಸರ್, ಜಮೀನು ಒಕ್ಕಲ್ತನ ಏನಿಲ್ಲ, ಬೇರೆದು ವ್ಯವಸಾಯ ಕಡ್ಲಿಂದ ಮಾಡ್ತೀನಿ. ಟೈಮ್ ಸಿಕ್ಕಾಗ ಹೊಲಕ್ಕೆ ಹೋಗ್ತೀರಿ ನೀವು? ಎಲ್ಲ ಕೆಲಸ ಮಾಡ್ತೀರಿ? ಕೂಲಿಗಟ್ಟಲೆ ಜೊತೆ ಹೋದಾಗ ನಿಮ್ಮಪ್ಪರು ಏನು ಕೆಲಸ ಹೇಳ್ತಾರ ಅವ್ರ ಕೆಲಸವನ್ನ ಮಾಡ್ಬೇಕು? ಮಾಡ್ತೀವಿ ಸರ್. ಮದುವೆ ಆಗಿದೆ ಸಿದ್ದರಾಮ ರೆಡ್ಡಿ ಅವರೇ? ಇಲ್ಲ ಸರ್, ಇನ್ನಾಗಿಲ್ಲ. ನೋಡ್ರಿ, ಮದುವೆ ಆಗಕ್ಕಿಂತ ಮುಂಚೆ ನಾವು ಸರಿಯಾಗಿ ಗಟ್ಟಿ ನಿಲ್ಬೇಕು. ಇಲ್ಲ ಸರ್, ನಿಂದ್ರಬೇಕು. ಒಂದು ಉದ್ಯೋಗ ಇರಬೇಕು ನಮಗೆ, ನಾವು ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಮದುವೆ ಆದ್ರೂ ಕೂಡ ನನ್ನ ಮಕ್ಕಳಿಗೆ ನಾನು ಚಲೋ ಓದಿಸ್ಬಲ್ಲೆ, ಚಲೋತ್ನಾಗಿ ಅವರಿಗೆ ಆರೋಗ್ಯ ನೋಡಬಲ್ಲೆ, ಅವ್ರಿಗೆ ತಂದು ಹಾಕ್ತಿನ ಕೆಪಾಸಿಟಿ ಇದ್ರೆ ಮಾತ್ರ ಮದುವೆ ಆಗ್ಬೇಕು. ಹೌದು ಸರ್. ಇವಾಗ ಯುವಕರು ಏನಿಲ್ಲ ಸರ್, ಇವಾಗ ಈ ಜಮೀನ್ ಮೇಲೆ 10% ಜಾಸ್ತಿ ಇದೆ ಸರ್. ಈಗ ಯುವಕರು ಇವಾಗ ಏನು ಮಾಡ್ಬೇಕು, ಜಮೀನ್ ಮೇಲೆ ಆಸಕ್ತಿ ಇದ್ರೆ ಅದ್ರ ಮೇಲೆ ಬಿಸ್ನೆಸ್ ಮಾಡ್ಬೋದು. ಹೈನುಗಾರಿಕೆ ಇದೆ, ಹಿರೇವಳ ಇದೆ, ಗೊಬ್ಬರ ಗ್ಯಾಸ್ ಮಾಡ್ಬೋದು ಸರ್. ಈಗ ಭಾಳಷ್ಟು ಇದೆ ಸರ್. ನೋಡ್ರಿ, ನಾವು ಗಮನಿಸಿದಂಗೆ ಆಂಧ್ರ ರೈತರು 2 ಎಮ್ಮೆ ಇರ್ತವೆ, ಮುಂಜಾನೆ ಚಲೋತ್ನಾಗಿ ಮೇಯಿಸ್ತಾರೆ, ಹಾಲು ಕರಿತಾರೆ, ಹಾಲು ಕರು ಡೈರಿಗೆ ಹಾಕ್ತಾರೆ, ತೆಗೆದುಕೊಂಡು ಹೊತ್ತೋಗಿ ಮತ್ತೆ ತರಕಾರಿ ಮಾಡ್ಕೊಂಡಿರ್ತಾರೆ, ಜೊತೆಗೆ ಸಣ್ಣ ಪುಟ್ಟ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿರ್ತಾರೆ, 1-4 ಹೋತ್ಮರಿ ಸಾಕಾಣಿಕೆ ಮಾಡ್ಕೊಂಡಿರ್ತಾರೆ. ಹೊಲ ಇದ್ರೂ ಕೂಡ ಹೊಲದ ಜೊತೆನೆ ಕೂಡ ಇವು ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮಾಡ್ಕೊಂಡಾಗ ನಿಮಗೆ ದಿನದಿಂದ ಖರ್ಚಕ್ಕೆ ನಿಮ್ಗೆ ಖಾಲಿ ಕೊಂದ್ರ ಪ್ರಮೇಯನೇ ಇಲ್ಲ. ಹೌದು ಸರ್. ಏನಾರ ಒಂದು ಕೆಲಸ ಇರ್ತದೆ ಮನೆಗೆ. ಹೌದು ಸರ್. ಅದ್ರ ಮೇಲೆ ಉಳಿತಾಯ ಜಾಸ್ತಿ, ಅದ್ರ ಮೇಲೆ ಖರ್ಚು ಹೋಗ್ತದೆ ಸರ್. ಉಳಿತಾಯ ಆಗ್ತದೆ ಸರ್. ಹೆಂಗ್ರಿ ನಿಮ್ದು 5 ಎಕರೆ ಭೂಮಿ ಬೋರ್ ಐತೆ, ಏನು ಒಣ ಭೂಮಿ ಕೆನಾಲ್ ಅದ, ನೀರು ಹೆಂಗದ ನಿಮ್ದು? ಇಲ್ಲ, ನೀರಾವರಿ ಇಲ್ಲ ಸರ್, ಒಣ ಭೂಮಿ ಇದೆ. ಬೇರೆ ಕಡೆಯಿಂದ ಎಕರೆಕ್ಕೆ ಒಂದು ತಡಿಗೆ 1000 ರೂಪಾಯಿ ನೀರು ಹಚ್ಕೊಂತೀವಿ ಸರ್. ಅಂದ್ರೆ 5 ಎಕರೆಗೆ ಒಂದ್ಸಲ ನೀರು ಬಿಟ್ಕೊಪ್ಪ ಅಂತಂದ್ರೆ ನೀರು ಮಾಲಕನಿಗೆ 1000 ರೂಪಾಯಿ ಕೊಡ್ಬೇಕು ಸರ್. ಒಂದು 5-6 ನೀರು ಬೇಕಾಗ್ತದೆ? ಇಲ್ಲ, 4-5 ತಡಿ ಬೇಕು ಸರ್. 4-5 ತಡಿ ಬೇಕು. ಯಾಕಂತಂದ್ರೆ ಮತ್ತೆ ಈಗ ನೀರು ಕೈ ಕಡಿತ ಮಳೆ ಬಂತಪ್ಪ ಅಂತಂದ್ರೆ ಉಳಿತದ ಸರ್. ಈಗ ಮಳೆಗೆ ಏನು ಹಾಕ್ತೀರಿ, ಅಥವಾ ನೀರಿಗೆ ಇದ್ದಾಗ ಏನಾರು? ಮಳೆ ಬಂದ್ರೆ ತೊಗರಿ ಹಾಕ್ತಿವಿ ಸರ್, ಹೆಸರು ಹಾಕ್ತಿವಿ. ಒಂದು ವೇಳೆ ಅದು ಹೋಗಿ ಮಳೆಗೆ ಹಾನಿ ಆಯ್ತು ಅಂದ್ರೆ ಹತ್ತಿಲ್ಲ ಅಂದ್ರೆ ಶೇಂಗಾ ಬಿತ್ತೇವೆ ಸರ್. 5 ಎಕರೆ ಜೊತೆಗೆ ಏನಾದ್ರು ಲೀಸ್ ಗೀಸ್ ಮಾಡ್ತೀರೇನು? ಇಲ್ಲ ಸರ್, ಈಗ ನಮ್ಮ ಜಮೀನು ನಾವೇ ಮಾಡ್ತೀವಿ ಸರ್. ಮತ್ತೆ ನೀವು ಕೋಳಿ ಸಾಗಾಣಿಕೆ ಒಂದು ಐಡಿಯಾ ಇದೆ. ಜವಾರಿ ಕೋಳಿ ಸಾಕಾಣಿಕೆನ ಮಾಡ್ರಿ? ಜವಾರಿ, ಹೌದು. ಅಂದ್ರೆ ಜವಾರಿ ಕೋಳಿ ಸಾಕಾಣಿಕೆ ನ್ಯಾಚುರಲ್ ಆಗಿರ್ತದೆ ಸರ್. ಅದು ನ್ಯಾಚುರಲ್ ಆಗಿರ್ತದ, ಮತ್ತು ಅದಕ್ಕೆ ರೋಗಗಳು ಸ್ವಲ್ಪ ಕಡಿಮೆ ಇರ್ತದ, ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅದಕ್ಕೆ. ಈಗ ನಾಟಿ ಕೋಳಿಗೂ ಮತ್ತೆ ಈಗ ಬಾಯ್ಲರ್ ಕೋಳಿಗಳಿಗೆ ಭಾಳ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಸರ್. ಅದೇ ಈಗ ಅದು ನಿಮ್ಗೆ ತುಟ್ಟಿ ಅದು ಸಿಗ್ತಾ ಇಲ್ಲ. ಇಲ್ಲಿ ನಿಮ್ಗೆ 1000 ರೂಪಾಯಿ ಕೊಟ್ಟರು ಒಂದು ಕೋಳಿ ಸಿಗಂಗಿಲ್ಲ. ಸಿಗಲ್ಲ ಸರ್. ಈಗ ಜವಾರಿ ತತ್ತಿ ನಿಮಗೆ 10 ರೂಪಾಯಿ 20 ರೂಪಾಯಿ ಕೊಟ್ಟರು ಕೂಡ ಮಂದಿ ಹೋಯ್ತಾರೆ. ಹೌದು ಸರ್. ಹೌದಲ್ಲ? ಅದೊಂದು ವ್ಯವಸ್ಥಿತವಾಗಿ ಸಣ್ಣ ಸಣ್ಣ ಮರಿಗಳನ್ನೆಲ್ಲರೂ ತೊಗೊಂಡು ಹೋಗಿ ಅದನ್ನು ಒಂದು 7 ತಿಂಗಳ ಮೇಯಿಸಿ ಚಲೋ ಮಾಡಿದ್ರಪ್ಪ ಅಂತ ನಿಮ್ಗೆ ಅದು ಲೆಕ್ಕಕ್ಕೆಲ್ಲ ತೂಕಕ್ಕೆ ನಿಮಗೆ ತೊಗೊಂಡು ಹೋಗ್ತಾರೆ. ಹೌದು ಸರ್. ಈಗ ಮೊದಲೇನು ಕೊಡ್ತಿದ್ರು ಕೋಳಿಯನ್ನ, ಆ ಕೋಳಿ ಕೊಡಪ್ಪ ಅಂತಾರ ತೂಕ ಮಾಡ್ಲಾರ್ದಂಗೆ ವ್ಯಾಪಾರ ಮಾಡ್ತಿದ್ರು ಅವಾಗ. ಹೌದು ಸರ್. ಈಗಂಗಿಲ್ಲ. ಆ ಜವಾರಿ ಕೋಳಿ ಇರಲಿ
ಈ ಫಾರ್ಮ್ ಕೋಳಿ ಇರಲಿ ಅದನ್ನು ತೂಕ ಮಾಡಿ ಆ ತೂಕಕ್ಕೆ ಲೆಕ್ಕದ ಮೇಲೆ ನಮ್ಗೆ ದುಡ್ಡು ಕೊಡ್ತಾರೆ. ಹೌದು ಸರ್. ಹೆಂಗ್ರಿ ಅದನ್ನ ಏನಾರು ಪ್ಲಾನ್ ಮಾಡಿರಿ ಕೋಳಿ ಸಾಕಾಣಿಕೆ ಮಾಡೋದು? ಮಾಡ್ಬೇಕಂತ ಮಾಡಿದೀನಿ ಸರ್. ಮತ್ತೆ ಜೋರ್ ಫಾರ್ಮ್ ಕೋಳಿನೂ ಕೂಡ ಹಾಕೋಬಹುದು ನೀವು. ಸೆಡ್ ಐತೆ, ಫಾರೆಸ್ಟ್ ಇದಾಗಲಿ ಭಾಳ ಪ್ಲಾನಿಂಗ್ ಇದೆ ನಮ್ದಲ್ಲಿ. ಫಾರೆಸ್ಟ್ ಇದಾಗ ಸ್ವಲ್ಪ ಬಂಡವಾಳ ಕೊಡ್ರಿ. ಹಿಂಗೆ ಹಂತವಾಗಿ ಹೋದ್ರೆ ಒಮ್ಮೆಲೆ ಸಾವುಕಾರ ಆಗಂಗಿಲ್ಲ. ಹೌದು ಸರ್. ಈಗ ನಾವು ರೈತರು ಭಾಳ ಮಂದಿ ಮಾತಾಡಿಸ್ತೀವಿ, ಏನಪ್ಪ ಅಂತಂದ್ರೆ ರೊಕ್ಕ ಉಳಿಸೋಕೆ ಆಗಂಗಿಲ್ಲ, ಹೊಟ್ಟಿ ಬಿಟ್ಟಿಗೆ ಏನು ಸಾವಿಲ್ಲ, ಆರೋಗ್ಯ ನೋಡಿಕೊಂಡು ನಮ್ಮ ಪಾಡಿಗೆ ನಾವು ಇರೋದ್ರಲ್ಲಿ ಬದುಕಿದ್ರಪ್ಪ ಅಂತಂದ್ರೆ ಒಕ್ಕಲ್ತನ ಚಂದ ಇರ್ತದೆ. ನಾವು ಒಮ್ಮೆಲೆ ಸಾವುಕಾರ ಆಗ್ಬೇಕು, ಒಮ್ಮೆಲೆ ಸಾಲ ಹಾಕಿ ಏನೋ ಒಂದು ಮಾಡ್ಬೇಕಪ್ಪ ಅಂತಂದ್ರೆ ಅದು ಒಂದೊಂದ್ಸಲ ಕೈ ಕೊಡ್ಬೋದು, ಲಾಸ್ ಆಗ್ಬೋದು, ಅವಾಗ ನಾವು ಹೇಳೋಕ್ಕಾಗಿಲ್ಲ ಮೇಲೆ. ಹೌದು ಸರ್. ಏನು ಅನಿವಾರ್ಯ ಕಾರಣದಿಂದ ಏನು ಮಾಡೋಕ್ಕಾಗಲ್ಲ, ಅದು ಮತ್ತೆ ಎದ್ದು ಮತ್ತೆ ನಾವು ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ನಾವು. ನಮ್ಮ ಸಿದ್ದರಾಮ ರೆಡ್ಡಿ ಅವರಿಗೆ ಈಗ ನೀವು ಓದ್ದೋರು ಕೃಷಿ ಮಾಡಕ್ಕೆ ಮತ್ತೆ ಹೆಂಗ್ರಿ ಬೆಂಗಳೂರಿಗೆ ಸೇರಿ ಊರಿಗೆ ಬಂದ್ರಿ? ಜನ ಏನಂತಾರೆ, ಅವ್ನು ಬೆಂಗಳೂರಿಗೆ ಬಂದ ಅಲ್ಲೇ ದುಡಪ್ಪ ಚಲೋ ಇದ್ದಪ್ಪ ಮತ್ತೆ ಯಾಕೆ ಬಂದಾನಂತಾರನ ಅಂತಾರೆ, ಅನಿಸಿಕೆ ಆದ ಚಲೋ ಇದ್ದಪ್ಪ ಇಲ್ಲಿ ಒಕ್ಕಲ್ತಂದಾಗೆ ಲಾಭ ಇಲ್ಲ ಮತ್ತೆ ಯಾಕೆ ಬರಕ್ ಹೋಗಿದ್ದೆ ಅಂತ ಹೇಳ್ತಾರೆ. ಅಂತಾರೆ. ಕಂಪಲ್ಸರಿ ಆ ಅನುಭವ ಆಗಿದೆ ಸರ್. ಯಾಕಂದ್ರೆ ಈಗ ಅಲ್ಲಿಲ್ಲಿ ಭಾಳ ವ್ಯತ್ಯಾಸ ಸರ್. ಕೃಷಿ ಬಗ್ಗೆ ನಾನು ಮೊದಲಿಂದನೇ ಮಾಹಿತಿ ಇದೆ. ಇವಾಗ ಆಲ್ಮೋಸ್ಟ್ ತೋರಿಸ್ಬೇಕು ಹಳ್ಳಿಯಾಗ ಪ್ರತಿಭೆ, ಅದನ್ನ ಏನಾದ್ರು ಮಾಡಿ ತೋರಿಸಿದಾಗ ಮಾತ್ರ ಜನ ನಮಗೆ ಟೀಕೆ ಟಿಪ್ಪಣೆ ಮಾಡಲ್ಲ. ಸಿದ್ದರಾಮಯ್ಯ ನಾನು ಹೇಳಿದ್ರು ಏನು ಅಂತಂದರೆ, ಈಗ ಒಕ್ಕಲ್ತನ ಅನ್ನೋದು ಭಾಳ ಸವಾಲಿನ ಕೆಲಸ. ಯಾರು ಮೈ ಮುರಿದು ದುಡಿತಾರೆ ಅವ್ರಿಗೆ ಒಂದು ಊಟ ಸಿಗೋದು ಭಾಳ ಕಷ್ಟ ಅಂತ ಜನ. ಎಲ್ಲರೂ ಹೋಗ್ಲಪ್ಪ ನಮ್ಮ ಮಕ್ಕಳು ಏನಾರು ಮಾಡಲಿ, ಒಕ್ಕಲ್ತನ ಬೇಡ, ಹಳ್ಳಿಗೆ ಹೋಗ್ಬೇಡ, ಸಿಟಿಗೆ ಹೋಗು, ಓದು, ನೌಕರಿ ಮಾಡು, ಮತ್ತು ಆದ್ರೆ ಒಕ್ಕಲ್ತನದಾಗ ಲಾಭ ಇಲ್ಲ ಅಂತ ಹೇಳ್ತಾರೆ. ಒಕ್ಕಲ್ತನ ಲಾಭ ಇದೆ ಸರ್, ಎಕರೆಕ್ಕೆ ಏನಿಲ್ಲ ಅಂದ್ರೆ ಅಲ್ಲಿಗೆ ಇಲ್ಲಿ ಭಾಳ ವ್ಯತ್ಯಾಸ ಇದೆ ಸರ್. ದುಡಿಬೇಕ್ರೆ ಈಗ ಭಾಳಷ್ಟು ಆದಾಯ ಇದೆ. ಹಂಗಾಗಿ ಮತ್ತು ಮುಂದೆ ಏನಾರು ಪ್ಲಾನ್ ಮಾಡ್ಬೇಕಂತ ಮಾಡಿರಿ? ಪ್ಲಾನಿಂಗ್ ಇನ್ನೂ ಒಂದು ಅಂತ 4-5 ಪಾಯಿಂಟ್ ಇದೆ ಸರ್. ಅದು ಮಾಡಿದ್ಮೇಲೆ ಯಶಸ್ವಿ ಆದಮೇಲೆ ಮತ್ತೊಂದು ಇದು ಮಾಡ್ಬೇಕಂತ ಮಾಡ್ಕೋಬೇಕಾಗ್ತದೆ. ಮನೆಯವ್ರ ಜೊತೆ ವಿಶ್ವಾಸ ತಗೊಂಡು, ತಂದೆಯವ್ರ ಜೊತೆ ಚರ್ಚೆ ಮಾಡಿ, ಹಣವನ್ನ ಹೊಂದಿಸ್ಕೊಂಡು, ಯಾವಾಗಲೂ ಸಪೋರ್ಟ್ ತಗೊಂಡು. ತಂದೆ ಯಾವಾಗಲೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಅನುಭವ ಜಾಸ್ತಿ ಇದೆ ಅವ್ರಿಗೆ. ಹೌದು, ಹಿರಿಯರವರು ಅವರೆಲ್ಲ ನಮ್ಗೆ ಅವ್ರ ವಯಸ್ಸು ಅನುಭವ, ನಮ್ಗೆ ಅವ್ರ ಏನ್ ಕಷ್ಟ ನಷ್ಟ ಒಳ್ಳೇದು ಕೆಟ್ಟದೆಲ್ಲ ನೋಡಿರ್ತಾರ. ಅವರು ನೋಡಿರ್ತಾರೆ, ನಮಗೆಲ್ಲ ಬುದ್ಧಿ ಮಾತು ಹೇಳ್ತಿರ್ತಾರೆ. ನಾವು ಅವ್ರನ್ನ ದಾಟಿ ಹೋಗ್ಬಾರ್ದು. ಹೌದು ಸರ್. ಹಿಂಗಾದಾಗ ಮಾತ್ರ ನೀವು ಏನೋ ಪ್ಲಾನ್ ಮಾಡ್ಕೊಂಡ್ರೆ ಅದು ಅವ್ರು ಸಾತಿರ್ಬೇಕು. ಹೌದು ಸರ್. ಈಗ ನಾವೇನೋ ಒಂದು ಪ್ಲಾನ್ ಮಾಡ್ಕೊಂಡ್ರೆ, ಏನೋ ಒಂದು ಯೋಜನೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ತಂದೆ ತಾಯಿಗಳ ಏನು ಮಾರ್ಗದರ್ಶನ ಇರ್ತದೆ ಆ ಮಾರ್ಗದರ್ಶನ ಪ್ರಕಾರನೇ ಹೋಗ್ಬೇಕು. ಹೌದು ಸರ್. ನೋಡ್ರಿ ಸಿದ್ದರಾಮ ರೆಡ್ಡಿ ಅವರೇ, ಯುವಕರು ತಾವು SLC ಕ್ಲಾಸನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಒಂದು 5-6 ವರ್ಷ ಬೆಂಗಳೂರಿಗೆ ದುಡಿದು ಅಲ್ಲಿನ ಒಂದು ಜೀವನವನ್ನು ಅನ್ನಿಸ್ಕೊಂಡು ಮತ್ತೆ ಸಾಕಾಗಿ ಊರು ಸೇರಿರಿ. ಈಗ ಊರು ಹೆಂಗೆ ಅನಿಸ್ತದ? ಫ್ರೆಂಡ್ಶಿಪ್ ಎಲ್ಲ ಏನಂತಾರೆ? ಆಲ್ಮೋಸ್ಟ್ ಹೇಳ್ತಾರೆ, ಆಲ್ಮೋಸ್ಟ್ ಅಲ್ಲೇ ಇರ್ಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದು, ಇಲ್ಲೆಲ್ಲ ಲಾಸ್ ಇದೆ ಕಂಪ್ನಿ, ಇಲ್ಲೆಲ್ಲ ಲಾಸ್ ಇದೆ. 1 ವರ್ಷ ಬೆಳೆ ಇರ್ತದೆ, 1 ವರ್ಷ ಇರಲ್ಲ. ಅನಿವಾರ್ಯ ಕಾರಣ, ಮತ್ತು ಏನು ಮಾಡೋಕ್ಕಾಗಲ್ಲ. ತಂದೆ ಅನಾರೋಗ್ಯ ಕಾರಣದಿಂದ ನಾವು ಮಾಡಲೇಬೇಕು. ಹೌದು, ಜಮೀನೇ ಮುಖ್ಯ ನಮ್ಗೆ, ಸಿಟಿ ಮುಖ್ಯ ಅಲ್ಲ ಸರ್. ಇವತ್ತಿರ್ತದೆ ನಾಳೆ ಹೊತ್ತು ಕೆಲಸ, ಆದ್ರೆ ಜಮೀನು ಪರ್ಮನೆಂಟ್ ಇರ್ತದೆ ಸರ್. ಎಕರೆಕ್ಕೆ ಏನಿಲ್ಲ ಅಂದ್ರೆ ಇಲ್ಲಿ 12 ಲಕ್ಷ ಅದ, ಅದನ್ನ 10 ಪಟ್ಟು ನಾವು ಮಾಡ್ಕೋಬೋದು ಆದಾಯ. ಯಾಕಂದ್ರೆ ಎಲ್ಲ ಥರ ನನಗೆ ನೀರಾವರಿ ಮಾಡಿದ್ರೆ 4 ಪಟ್ಟು ಇದು ಮಾಡ್ಕೋಬೋದು ಸರ್. ಅಂತಂದ್ರೆ ಈಗ ಭೂಮಿ ಕಳ್ಕೊಳ್ಳೋದು ಬಹಳ ಮೂರ್ಖನಾಗ್ತದೆ. ಯಾಕಂತಂದ್ರೆ ಜಮೀನು ಸಿಗ್ತಲ್ಲ ಸರ್, ಸಿಕ್ಕಂಗಿಲ್ಲ. ಎಲ್ಲರೂ ಕೊಂಡ್ಕೋಬೇಕಂತ ಹೇಳಿ ಯೋಚನೆ ಮಾಡ್ತಾರೆ ಹೊರತು ಮಾರ್ಬೇಕಂತ ಹೇಳಿ ಯಾರು ಯೋಚನೆ ಮಾಡಲ್ಲ. ಯುವಕರಿಗೆ ಬಹಳ ಆಸಕ್ತಿ ಇಲ್ಲ ಇವಾಗ. ಯಾಕಂದ್ರೆ ಜಮೀನು ತಾತ ಮುತ್ತಾತ ಆಸ್ತಿ ಇರ್ತದಲ್ರಿ, ಉಳಿಸ್ಕೊಂಡು ಹೋಗೋದಿಲ್ಲ. ಉಳಿಸ್ಕೊಂಡು ಹೋಗ್ಬೇಕು. ನಾವು ಸಣ್ಣ ರೈತರು 5 ಎಕರೆ ಇದ್ರಪ್ಪ ಅಂತಂದ್ರೆ ಅದನ್ನ ಕಳ್ಕೊಂಡ್ರಪ್ಪ ಅಂದ್ರೆ ಮತ್ತೆ ಖರೀದಿ ಮಾಡಕ್ ಆಗೋದಿಲ್ಲ ನಮ್ಮ ಕೈಲಿ. ಆಗಲ್ಲ ಸರ್, ಮತ್ತೆ ಅದು ಖರೀದಿ ಮಾಡಕ್ ನಾವು ಯೋಚನೆ ಮಾಡಲ್ಲ ಸರ್. ಯೋಚನೆ ಮಾಡಲ್ಲ, ಅದು ನಮ್ಮ ತಲೆಮಾರೇ ಹೋಗ್ತದೆ. ಈಗ ನಾವು ಇವತ್ತು ಮಾರಿದ್ರಪ್ಪ ಅಂತಂದ್ರೆ ಮುಂದಿನ ವರ್ಷ ನಾವು ಖರೀದಿ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರೋದಿಲ್ಲ. ಅಷ್ಟು ಭೂಮಿಯ ಬೆಲೆ ಹೆಚ್ಚಿದೆ, ಮತ್ತೆ ಸಿಗಲ್ಲ ಸರ್, ಸಿಗೋದಿಲ್ಲ. ಆದ್ದರಿಂದ ಭೂಮಿಯನ್ನ ಗಳಿಸ್ಬೇಕು ಹೊರತು ಕಳ್ಕೊಳ್ಳೋ ವಿಚಾರ ಯಾವತ್ತೂ ಮಾಡಬಾರ್ದು. ಸಿದ್ದರಾಮ ರೆಡ್ಡಿ ಅವರೇ, ಏನಂತಂದ್ರೆ ಯುವಕರು ಈಗ ನಾವು ಯಾವುದೇ ಒಂದು ಆಸೆಗೆ, ಯಾವುದೊಂದು ಚಟಕ್ಕೆ ಬಿದ್ದು, ಏನೋ ಒಂದು ಗೆಳತನಕ್ಕೆ ಕೆಟ್ಟ ಅಭ್ಯಾಸಕ್ಕೆ ಬಿಟ್ರಪ್ಪ ಅಂತಂದ್ರೆ ಒಂದು ದುಡಿಯುವಂಥ ಒಂದು ಶಕ್ತಿ ಹೋಗ್ಬಿಡ್ತದೆ. ಮನೆಯಲ್ಲಿ ಊಟ ಮಾಡಬೇಕಾಗ್ತದೆ. ಈಗ ನೋಡ್ರಿ, ಈಗ ಯುವಕರು ಈಗ ಹೋಟ್ಲಾಗ ಊಟ ಮಾಡಕತ್ಬಿಟ್ರೆ ಮನೆ ಊಟ ಅನ್ನೋದು ಅವರಿಗೆ ಪರಿಚಯನೇ ಇಲ್ಲ. ಹೌದು ಸರ್, ಅದಲ್ಲ ಮನೆ ಊಟನೇ ಬೆಟ್ರಿ ಸರ್. ಯಾಕಂದ್ರೆ ಮನೆ ಎಲ್ಲ 4 ಎಲ್ಲ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಎಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಫುಡ್. ಹಂಗಾಗಿ ಮನೆಯಲ್ಲಿ ಊಟ ಮಾಡಲ್ಲ ಜನ. ಇವಾಗಿನ ಜನರೇಷನ್ ಬರೀ ಓದ್ತಾರೆ, ಪಾನಿಪುರಿ ಅದು ತಿಂತಾರೆ, ಆರೋಗ್ಯಕ್ಕೆ ಹಾನಿಕರ ಆಗ್ತಿದೆ. ಆಲ್ಮೋಸ್ಟ್ ಈಗ ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಇಡ್ತಾ ಇದ್ದಾರೆ ಸರ್. ಒಳ್ಳೆಯದು ಸಿದ್ದರಾಮ ರೆಡ್ಡಿ ಅವರೇ, ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಬೆಂಗಳೂರು ಬಿಟ್ಟು ತಂದೆಯವರ ಮಾರ್ಗದರ್ಶನದಲ್ಲಿ ಕೃಷಿಯನ್ನು ಮಾಡಬೇಕಂತ ಹೇಳಿ ತಮ್ಮದು ವಿಚಾರ ಇದೆ. ಮತ್ತೇನಾದರೂ ಕೋಳಿ ಸಾಕಾಣಿಕೆ ಮಾಡೋದು, ಜೊತೆಗೆ ಬೇರೆ ಬೇರೆ ಉದ್ಯೋಗವನ್ನು ಮಾಡಬೇಕಂತ ಹೇಳಿ ತಾವು ತಲೆಯಲ್ಲಿ ಇಟ್ಕೊಂಡು ಇನ್ನೂ ಒಂದು ಏನು ಪ್ಲಾನ್ ಇದೆ ಸರ್, ರೈತರ ಸಂಘದ ಕಡೆಯಿಂದ ಒಂದು ಸಂಘಟನೆ ಊರಲ್ಲಿ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಮಾಡಿದ್ದೀವಿ ಸರ್.
ಸಂಘಟನೆದಕ್ಕಿಂತ ನಮ್ಮ ಬದುಕನ್ನು ನೋಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಯುವಕರು ಅಲ್ಲ ರೈತರದ ಸ್ವಲ್ಪ ಇದು ಮಾಡಿದ್ವಿ ಸರ್, ಹ್ಮ್ ನಾಲೆಜ್ ಬರಲ್ಲಂತ ಇದ್ರ ಬಗ್ಗೆ ಫಾರ್ಮರ್ಸ್ ಬಗ್ಗೆ ಮಾತಾಡಿದ್ವಿ. ಒಳ್ಳೆಯದು. ತಮ್ಮ ವಿಚಾರವನ್ನು ರೈತರನ್ನ ಸಂಘಟನೆ ಮಾಡಿಕೊಂಡು ಜಾಗೃತರನ್ನಾಗಿ ಮಾಡಿಕೊಂಡು ಅವರಿಗೆ ಬೇಕಾದಂಥ ತಂತ್ರಜ್ಞಾನವನ್ನು, ಇಲಾಖೆ ಯೋಜನೆಗಳನ್ನು ಅವರಿಗೆ ತಿಳಿಸಿ ಹೇಳೋದ್ರ ಜೊತೆಗೆ ನಮ್ಮ ಕೃಷಿಯನ್ನು ಮಾಡೋದು ಬಹಳ ಮುಖ್ಯ. ನಾವು ಸಾಮಾಜಿಕ ಸೇವೆಯನ್ನು ಮಾಡೋದು ತಪ್ಪಲ್ಲ, ಆದರೆ ನಮ್ಮ ಬಾಳೆಯನ್ನು ನೋಡಿಕೊಂಡು, ನಮ್ಮ ಬದುಕನ್ನು ನೋಡಿಕೊಂಡು, ನಮ್ಮ ಹೊಲಮನ್ನು, ನಮ್ಮ ಇತಿಮಿತಿಯನ್ನು ಅರಿತುಕೊಂಡು ನಾವು ಕೆಲಸ ಮಾಡಿದರೆ ಖಂಡಿತ ಖುಷಿ ಆಗ್ತದೆ. ಯುವಕರಿದ್ದೀರಿ, ಇನ್ನೂ ಸಣ್ಣ ವಯಸ್ಸು, ಇನ್ನೂ ಏನಾದರೂ ಮಾಡಿ ಸಾಧನೆಯನ್ನು ಮಾಡಿ 4 ಜನಕ್ಕೆ ಮಾದರಿಯಾಗುವಂಥದ್ದು, ಮುಂದೆ ಸಂಸಾರ ಆಗ್ತದೆ. ಸಂಸಾರವನ್ನು ನೀಗಿಸುವಂತಹ ಒಂದು ಜವಾಬ್ದಾರಿಯನ್ನು ತಾವು ಅಳವಡಿಸ್ಕೋಬೇಕಾಗ್ತದೆ. ಮುಂದಿನ ವಿಚಾರಗಳು ಎಲ್ಲದಕ್ಕೂ ದೇವರ ಕೈ ಹಿಡೀಲಿ, ಕೃಷಿ ನಿಮಗೆ ಮೇಲೆ ತಗೊಂಡು ಹೋಗಲಿ. ನಾ ಸಿದ್ದರಾಮ ರೆಡ್ಡಿ ಅವರೇ, ತಮ್ಮ ಕೆಲವೊಂದು ವಿಚಾರವನ್ನು ನನ್ನೊಂದಿಗೆ ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.